ಅನ್ನೀಸ್ ಕಿಚನ್ಗೆ ಸ್ವಾಗತ. ಹಲಸಿನಕಾಯಲ್ಲಿ ಯಾವ ಥರ ಮಂಚೂರಿ ಮಾಡೋದಂತ ಬನ್ನಿ ನಾನು ತೋರಿಸ್ತೀನಿ. ಇವಾಗ ಚಿಕ್ಕದಾಗಿ ಎಳೆಯದಾಗಿ ತೊಗೊಂಡಿದ್ದೀನಿ. ಸೊ ನೀವು ಇದೇ ಥರ ತೊಗೊಳ್ಬೇಕು. ಸೊ ನಾನಿವಾಗ ಇದು ಯಾವುದನ್ನು ಕಟ್ ಮಾಡಬೇಕಂತಲೂ ಕೂಡ ತೋರಿಸ್ತೀನಿ. ನಾನಿವಾಗ ಮಧ್ಯೆ ಕಟ್ ಮಾಡಿಕೊಂಡು ಅದ್ರ ಹಾಲು ಏನಿದೆ ನೀವು ಒಂದು ಬಟ್ಟೆ ಇಲ್ಲ ಒಂದು ಎಣ್ಣೆಯಿಂದ ಆದರೂ ಅದು ಒರೆಸ್ಕೊಂಡ್ರೆ ಅದು ಹೋಗುತ್ತೆ. ಇಲ್ಲ ಒಂದು ಪೇಪರ್ ತೊಗೊಂಡು ಅದು ಸ್ವಲ್ಪ ರೌಂಡ್ ಮಾಡಿದ್ರೆ ಅದು ಕೂಡ ನಿಮಗೆ ಕ್ಲೀನಿಗೆ ಹೋಗುತ್ತೆ. ನೋಡಿ ಎಷ್ಟು ತುಂಬ ರುಚಿಯಾಗಿರುತ್ತೆ. ಇದು ಮಕ್ಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ನೋಡಿ ಈ ಥರ ಆದರೂ ಕಟ್ಕೊಬೋದು, ಉದ್ದ ಆದರೂ ಕಟ್ ಮಾಡಿಕೊಂಡು ಎಡ್ಜಲ್ಲಿ ಏನಿದೆ ಅದನ್ನು ನಾವು ಕ್ಲೀನಿಗೆ ಈ ಥರ ತೆಗೆದುಕೊಳ್ಬೇಕು. ಸೊ ತೆಗೆದು ಎಷ್ಟು ಚಿಕ್ಕದು ಬೇಕೋ ಅಷ್ಟು ಚಿಕ್ಕದಾಗಿ ನಾನು ಇವಾಗ ಕಟ್ ಮಾಡ್ಕೊಳ್ತೀನಿ. ಒಂದೊಂದಾಗೆ ಎಲ್ಲ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ನಾವು ನೋಡಿ ಈ ಥರ ಸಿಕ್ಕಿದೆ. ಇವಾಗ ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನಾನು ನೀರು ತೆಗೆದುಬಿಟ್ಟಿದ್ದೀನಿ. ಮರಳ ನೀರಲ್ಲಿ ಇನ್ನೊಂದ್ಸಲಿ ಹಾಕಿದ್ರೆ ನಿಮಗೆ ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದರಲ್ಲೇ ಒಂದು ಹಾಫ್ ಕುಕ್ ಆಗುತ್ತೆ. ಇದಕ್ಕೆ ಸ್ವಲ್ಪ ನಾನು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಬೋದು ಇದಕ್ಕೂ. ಸೊ ನೋಡಿ ಚೆನ್ನಾಗಿ ಬೆಂದಿದೆ. ಒಂದು 5 ನಿಮಿಷ ನಿಮಗೆ ಬಾಯ್ಲ್ ಮಾಡಿದ್ರೆ ಆಯಿತು, ನಿಮಗೆ ಇದಾಗಿದೆ. ಸೊ ಈ ನೀರೆಲ್ಲ ಕೂಡ ಚೆನ್ನಾಗಿ ಬಸ್ಬಿಡೋಣ. ಆ ನೀರು ನಾವು ಯೂಸ್ ಮಾಡೋದು ಬೇಡ. ಸ್ವಲ್ಪ ನೀವು ಒಂದು ಫಿಲ್ಟರಲ್ಲಿ ಇವಾಗ ನಾನಿದು ಚೆನ್ನಾಗಿ ಬಸ್ಕೊಳ್ತಾ ಇದ್ದೀನಿ. ಸೊ ಈಗ ಈ ಮ್ಯಾರಿನೇಟ್ಗೆ ನಾನು ಏನೇನು ಮಾಡಬೇಕಂತ ಮೊದಲಿಗೆ ಕಾರ್ನ್ಫ್ಲೋರೇ ಸ್ವಲ್ಪ ಜಾಸ್ತಿ ಇರಬೇಕು. ನಾನು ಒಂದು 4-5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೆ. ಮೈದಾನ ಒಂದು 2 ಟೇಬಲ್ ಸ್ಪೂನ್ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ಲರಿ ಥರ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕನ್ಸಿಸ್ಟೆನ್ಸಿಯಾಗಿ ತೀರಾ ತೆಳುನೂ ಬೇಡ ತೀರಾ ಗಟ್ಟಿನೂ ಬೇಡ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಸಾಕು. ನಿಮಗೆ ಕೈಗೆ ಅದ್ದಿದ್ರೆ ನಿಮಗೆ ಒಂಥರ ಇನ್ನೂ ಕಲರ ವೈಟಿಶ್ ಇರುತ್ತೆ. ಸೊ ಇವಾಗ ಹಾಕ್ಕೊಂಡು ನಾವು ಚೆನ್ನಾಗಿ ಮ್ಯಾರಿನೇಟ್ ನೋಡಿ ಈ ಥರ ಆಗಿದೆ. ಸ್ವಲ್ಪ ಏನೋ ತೆಳು ತೀರ ಆಗಿಬಿಟ್ರೆ ಮೈದಾನೂ ಹಾಕ್ಕೋಬೋದು. ಸೊ ಎಣ್ಣೆ ಕಾದಿದೆ. ಸೊ ಬನ್ನಿ ಒಂದೊಂದಾಗಿ ನಾನು ಇದು ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಕಲರ್ ಚೇಂಜ್ ಆದರೆ ಗೊತ್ತಾಗುತ್ತೆ. ತುಂಬ ಕ್ರಿಸ್ಪಿಯಾಗಿ ಕೂಡ ಇದು ಬರುತ್ತೆ. ಸೊ ಇದೇ ಥರ ನಾನು ಮಿಕ್ಕಿದ್ದಕ್ಕೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ಪಕೋಡ ಥರನೇ ಬಂದಿದೆ. ಮಕ್ಕಳಿದು ಹೀಗೇನು ತಿನ್ಬೋದು. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಒಂದು ಶುಂಠಿ, ರೆಡ್ ಚಿಲ್ಲಿ ಪೌಡರು, ಸೋಯಾ ಸಾಸು, ಟೊಮಾಟೊ ಕೆಚಪ್ ಇಷ್ಟನ್ನ ನಾನು ಇವಾಗ ತೊಗೊಳ್ತಾ ಇದ್ದೀನಿ. 4 ಈರುಳ್ಳಿ ತೊಗೊಂಡಿದ್ದೀನಿ. ಬನ್ನಿ ಎಣ್ಣೆಗೆ ನಾನು ಇವಾಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿ, ನಿಮ್ಗೆ 2 ಬೇಕಂದರೆ 2 ಹಾಕ್ಕೊಳ್ಳಿ. ಶುಂಠಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಈರುಳ್ಳಿ 4 ತೊಗೊಂಡಿದ್ದೀನಿ, ಹೆಚ್ಕೊಂಡಿದ್ದೀನಿ ಚೆನ್ನಾಗಿ. ಇದು ಕೂಡ ನಾನು ಫ್ರೈ ಮಾಡಿಕೊಂಡು ಇದಕ್ಕೆ ಸೋಯಾ ಸಾಸ್ ಹಾಕ್ಕೊಳ್ಳೋಣ. ಟೊಮಾಟೊ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ. ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಸಾಸು ಕೂಡ ನೀವು ಹಾಕ್ಕೊಬೋದು. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇದು ಹಾಕ್ಕೊಂಡಿದ್ದೀನಿ. ಸೊ ಇದು ಆಲ್ರೆಡಿ ರೆಡಿ ಇದೆ ನೋಡಿ.